ಪ್ರೀತಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರೂ ಕೂಡ ನಮಸ್ಕಾರ. ನಾನು ಮಂಜುನಾಥ್ ಬಿಕೆ, ಸರ್ಕಾರಿ ಪ್ರೌಢಶಾಲೆ ಬಡವನಹಳ್ಳಿ ಇಲ್ಲಿ ಗಣಿತ ಸಹಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಇವತ್ತು ನಾವು ಗಣಿತದಲ್ಲಿ ಅಂದರೆ ವಿಶೇಷವಾಗಿ ಬೀಜಗಣಿತದಲ್ಲಿ ಒಂದು ಪರಿಕಲ್ಪನೆಯ ಅರ್ಥ ಮಾಡಿಕೊಳ್ಳೋದ್ರ ಮೂಲಕವಾಗಿ, ಮೂಲ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳೋದ್ರ ಮೂಲಕವಾಗಿ ನಮ್ಮ ಒಂದು ಸಮಸ್ಯೆಯನ್ನು ದಿನನಿತ್ಯ ಜೀವನದಲ್ಲಿ ಹೇಗೆ ಬಗೆಹರಿಸೋದನ್ನು ನೋಡೋಣ. ಬನ್ನಿ, ನನ್ನದೊಂದು ಸಮಸ್ಯೆ ಇದೆ. ಆ ಸಮಸ್ಯೆಯನ್ನು ಬಿಡಿಸುವುದರ ಮಟ್ಟಿಗೆ ಉತ್ತರವನ್ನು ನೀವು ಕಂಡುಹಿಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀರಾ ಅಂತ ಭಾವಿಸಿದ್ದೇನೆ. ನನ್ನಲ್ಲಿರುವ 6 ಪೆನ್ಸಿಲ್ಗಳ ಬೆಲೆ 24 ರೂಪಾಯಿ 24. ಆದರೆ ಒಂದು ಪೆನ್ಸಿಲ್ ಬೆಲೆ ಎಷ್ಟು ಹೇಳ್ತೀರಾ? ಹೇಳಿ ನೋಡೋಣ. ನೋಡಿ, ನನ್ನ ಹತ್ರ 6 ಪೆನ್ಸಿಲ್ಗಳಿದೆ, ಅದರ ಬೆಲೆ 24. ಒಂದು ಪೆನ್ಸಿಲ್ ಬೆಲೆ ಎಷ್ಟಪ್ಪ? ಎಷ್ಟು? ಎಸ್, ನಿಮ್ಗೆ ಉತ್ತರವನ್ನು ಆಲೋಚನೆ ಮಾಡಿ. ಉತ್ತರ ಇದೆ. ಒಟ್ಟು ಪೆನ್ಸಿಲ್ಗಳ ಸಂಖ್ಯೆ 6 ಆಗಿದ್ದರೆ ಒಂದು ಪೆನ್ಸಿಲ್ನ ಬೆಲೆ 24 ಡಿವೈಡೆಡ್ ಬೈ 6, ಉತ್ತರ 4 ರೂಪಾಯಿ ಒಂದೊಂದು ಪೆನ್ಸಿಲ್ನ ಬೆಲೆ ಆಗುತ್ತೆ. ಮಕ್ಕಳೇ, ಇಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಇನ್ನೊಂದು ಘಟನೆ ಅಂತಂದರೆ, ಇದನ್ನು ನಾವು ಇದೇ ಸಮಸ್ಯೆಯನ್ನು ನಾವು ಬೀಜಗಣಿತದ ಮೂಲಕವಾಗಿ ಆಲೋಚನೆ ಮಾಡಿದಾಗ, ಬನ್ನಿ ಸಮಸ್ಯೆಯನ್ನು ಬಿಡಿಸುವ ಬಗ್ಗೆ ನೋಡೋಣ. ಒಟ್ಟು ಪೆನ್ಸಿಲ್ಗಳ ಸಂಖ್ಯೆ 6 ಆಗಿದೆ. ಒಂದು ಪೆನ್ಸಿಲ್ನ ಬೆಲೆಯನ್ನು ನಾವು ಎಕ್ಸ್ ಅಂದರೆ ಗೊತ್ತಿಲ್ಲದಿರುವಂಥ, ನಮ್ಗೆ ಗೊತ್ತಿಲ್ಲ ಎಷ್ಟು ಅಂತ ಪೆನ್ಸಿಲ್ನ ಬೆಲೆ, ಅದನ್ನು ಎಕ್ಸ್ ಅಂತ ಇಟ್ಕೊಂಡ್ರೆ 6 ಇಂಟು ಎಕ್ಸ್, 6 ಪೆನ್ಸಿಲ್ಗಳು ಈಸ್ ಈಕ್ವಲ್ ಟು 24. ಎಕ್ಸ್ ಈಸ್ ಈಕ್ವಲ್ ಟು 24 ಡಿವೈಡೆಡ್ ಬೈ 6, ಉತ್ತರ 4 ರೂಪಾಯಿ ಬಂತು. ಅಂದರೆ ಹಲವಾರು ಸಮಸ್ಯೆಗಳನ್ನು ಬೀಜಗಣಿತದ ಮೂಲಕ ಬಿಡಿಸಿದ್ರೆ ನಮಗೆ ಸುಲಭವಾಗಿ ಉತ್ತರ ದೊರಕುತ್ತೆ ಅಲ್ವಾ? ಅರ್ಥ ಆಯ್ತಾ ನಿಮಗೆಲ್ಲ? ಹಾಗಾಗಿ ದಿನನಿತ್ಯ ಜೀವನದಲ್ಲಿ ನಾವು ಕೂಡ ಸಮಸ್ಯೆಗಳನ್ನು ಬಿಡಿಸುವಾಗ ಈ ಒಂದು ರೀತಿಯ ಸಂಖ್ಯೆಗಳನ್ನು ನೋಡ್ತೀವಿ ನಾವು. ಇಲ್ಲಿ 3x ಅನ್ನುವಂಥದ್ದು ಒಂದು ಸಂಖ್ಯೆ ಇದೆ. ಇಲ್ಲಿ 3 ಅನ್ನುವಂಥದ್ದು ಸ್ಥಿರಾಂಕವನ್ನು ಸೂಚನೆ ಮಾಡಿದ್ರೆ, x ಅನ್ನುವಂಥದ್ದು ಚರಾಕ್ಷರವನ್ನು ಸೂಚನೆ ಮಾಡುತ್ತೆ. ಹಾಗಾದರೆ 3 ಅನ್ನುವಂಥದ್ದು ಸ್ಥಿರಾಂಕ ಅಂದರೆ ಬದಲಾವಣೆ ಆಗದೇ ಇರುವಂತಹ ಸಂಖ್ಯೆ 3. ಚರಾಕ್ಷರ ಅಂದರೆ ಬದಲಾವಣೆ ಆಗುವಂಥದ್ದು, ಅಂದರೆ ಎಕ್ಸ್ನ ಬೆಲೆ ನೀವು ಏನು ಬೇಕಾದ್ರೂ ಕೊಡ್ತಾ ಹೋಗ್ಬೋದು, 3x ಬೆಲೆ ಬರ್ತಾ ಹೋಗುತ್ತೆ. ಅಂದರೆ ಸ್ಥಿರಾಂಕ ಮತ್ತು ಚರಾಕ್ಷರಗಳನ್ನು ಒಳಗೊಂಡಂತಹ ಬೀಜ ಪದವನ್ನು ನಾವು ಬೀಜೋಕ್ತಿ ಅಂತ ಕರಿತೇವೆ. ಬನ್ನಿ, ಬೀಜೋಕ್ತಿಯ ಮುಖ್ಯವಾದಂಥದ್ದು ಎಲ್ಲಿ ನಾವು ಕಲಿತಾ ಹೋಗ್ತೀವಿ? ಘಟಕ 4 ಬಹುಪದೋಕ್ತಿಗಳನ್ನು ನಾವು ಅರ್ಥೈಸುವುದರ ಮೂಲಕವಾಗಿ ನಾವು ಕಲಿತಾ ಹೋಗ್ತೀವಿ. ಮಕ್ಕಳೇ, ಇವತ್ತೆಲ್ಲ ನಿಮಗೆ ಬಹುಪದೋಕ್ತಿಗಳನ್ನು ನಾವು ಆಲೋಚನೆ ಮಾಡೋಣ ಅಂತ ಹೇಳ್ತಾ, ಮೊದಲಿಗೆ ಬಹುಪದೋಕ್ತಿಯನ್ನು ಆಲೋಚನೆ ಮಾಡುವಾಗ ನಮಗೆ ಚೌಕದ ಒಂದು ವಿಸ್ತೀರ್ಣದ ಕಲ್ಪನೆ ಬೇಕಾಗ್ತದೆ. ಚೌಕವನ್ನು ವಿಸ್ತೀರ್ಣ ಕಂಡುಹಿಡಿಯೋದು ಹೇಗೆ? ಎಲ್ಲ 4 ಮೂಲೆಗಳು ಸಮವಾಗಿರೋದ್ರಿಂದ 2 ಚೌಕದ ಬಾಹುಗಳನ್ನು ನಾವು ಗುಣಿಸ್ತಾ ಹೋಗ್ತೇವೆ. ಎಕ್ಸ್ ಸ್ಕ್ವಯರ್ ಅಂದರೆ ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವಯರ್ ಬಂತು. ಅಂದರೆ ಇಲ್ಲಿ ಎಕ್ಸ್ ಸ್ಕ್ವಯರ್ ಅನ್ನುವಂಥದ್ದು 2 ಘಾತಸೂಚಿಯನ್ನು ಸೂಚನೆ ಮಾಡಿದ್ರೆ ಎಕ್ಸು ಚರಾಕ್ಷರವಾಗಿದೆ. ಅಂದರೆ ಎಕ್ಸ್ ಸ್ಕ್ವಯರ್ ಅನ್ನುವಂಥದ್ದು ಬೀಜಪದ ಅಂದರೆ ಬೀಜೋಕ್ತಿಯಾಗಿದೆ. ಇಲ್ಲಿ ಎಕ್ಸ್ನ ಘಾತಸೂಚಿ 2 ಅಂದರೆ ಎಕ್ಸ್ನ ಘಾತಸೂಚಿ ಏನಾಯಿತು? ಪೂರ್ಣ ಸಂಖ್ಯೆ ಆಯಿತು. ಹಾಗಾಗಿ ಚರಾಕ್ಷರದ ಘಾತಸೂಚಿ ಪೂರ್ಣ ಸಂಖ್ಯೆಯಾಗಿದೆ ಅಥವಾ ಋಣಾತ್ಮಕವಲ್ಲದ ಪೂರ್ಣಾಂಕವಾಗಿದೆ ಅಂತ ನಾವು ಹೇಳಬೇಕಾಗುತ್ತೆ. ನಿಮಗೆ ಪೂರ್ಣಾಂಕಗಳ ಬಗ್ಗೆ ಮಾಹಿತಿ ಇದೆ ಮಕ್ಕಳೇ. ಪೂರ್ಣಾಂಕ ಅಂದರೆ ಸಂಖ್ಯಾ ರೇಖೆ ಮೇಲೆ ನೋಡಿದ್ದೀರಿ ನೀವು. 0ಯ ಬಲಭಾಗಕ್ಕೆ ಧನ ಸಂಖ್ಯೆಗಳು, 0ಯ ಎಡಭಾಗಕ್ಕೆ ಋಣಾತ್ಮಕ ಸಂಖ್ಯೆಗಳು. ಈ ಋಣಾತ್ಮಕ ಸಂಖ್ಯೆ ತೆಗೆದುಬಿಡಿ, 0ಯಿಂದ ಪ್ರಾರಂಭ ಆಗ್ತದಲ್ವಾ ಪೂರ್ಣ ಸಂಖ್ಯೆಗಳು, ಅದನ್ನು ಪೂರ್ಣ ಸಂಖ್ಯೆ ಅಂತ ನಾವು ಕರಿತೀವಿ. 0ಯಿಂದ ಪ್ರಾರಂಭವಾಗುವಂಥ ಎಣಿಕೆ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಲ್ವಾ? ಹಾಗಾಗಿ ಇಲ್ಲಿ ಎಕ್ಸ್ ಸ್ಕ್ವಯರ್ ಅನ್ನುವಂಥದ್ದು ಬೀಜೋಕ್ತಿಯಾಗಿದೆ. ನೋಡಿ, ಸೂಕ್ಷ್ಮವಾಗಿ ಗಮನಿಸಿ ಮತ್ತು ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಪಡಿ. ಮಕ್ಕಳೇ, ಇಲ್ಲಿ ಎಕ್ಸ್ ಪ್ಲಸ್ 1/x ಅನ್ನುವಂಥ ಒಂದು ಬೀಜೋಕ್ತಿನ ನೋಡಿ, ಯೋಚನೆ ಮಾಡಿ. ಇದೊಂದು ಎಕ್ಸ್ ಪ್ಲಸ್ 1/x ಇದೆ. ಈ ಎಕ್ಸ್ ಪ್ಲಸ್ 1/xನ ಹೇಗೆ ಬರ್ಕೊಳ್ತೀವಿ? ಎಕ್ಸರ ಘಾತ -1 ಅಂದರೆ ಎಕ್ಸರ +1 ಘಾತ ಮೇಲಕ್ಕೆ ಹೋದಾಗ ಏನಾಯಿತು? -1 ಆಯಿತು. ಅಂದರೆ ಎಕ್ಸರ ಘಾತಸೂಚಿ -1 ಅಂದರೆ ಋಣಾತ್ಮಕ ಘಾತಸೂಚಿ ಆಯಿತು. ಇನ್ನೊಂದು √x + 3 ಅನ್ನು ಅರ್ಥ ಮಾಡ್ಕೊಂಡಾಗ ಇಲ್ಲಿ √x ಅನ್ನು ಹೇಗೆ ಬರ್ಕೊಳ್ತೀವಿ?
ಎಕ್ಸರ ಘಾತ 1/2 ಹೌದಲ್ಲ. ಇಲ್ಲಿ 1/2 ಅನ್ನುವಂಥದ್ದನ್ನು ಗಮನಿಸಿ, ಘಾತಸೂಚಿ ಪೂರ್ಣಾಂಕವಲ್ಲ. ಇನ್ನೊಂದನ್ನು ಅರ್ಥ ಮಾಡ್ಕೊಳ್ಳೋಣ. ಕ್ಯೂಬ್ ರೂಟ್ ಆಫ್ ವೈ ಪ್ಲಸ್ ವೈ ಸ್ಕ್ವೇರ್. ಕ್ಯೂಬ್ ರೂಟನ್ನು ಹೇಗೆ ಬರ್ಕೊಳ್ತೀವಿ ನಾವು? ವೈಯರ ಘಾತ 1/3 ಪ್ಲಸ್ ವೈ ಸ್ಕ್ವೇರ್. ಇಲ್ಲೂ ಕೂಡ ಘಾತಸೂಚಿ ಅಂದರೆ ವೈನ ಘಾತಸೂಚಿ 1/3 ಅಂತಂತೂ ಪೂರ್ಣಾಂಕವಲ್ಲ. ಈ ಎಲ್ಲ ವಿಚಾರಗಳನ್ನು ಗಮನಿಸಿ ನೀವು. ಋಣಾತ್ಮಕ ಘಾತಸೂಚಿಯಾಗಿದೆ, ಘಾತಸೂಚಿ ಪೂರ್ಣಾಂಕವಲ್ಲ, ಘಾತಸೂಚಿ ಪೂರ್ಣಾಂಕವಲ್ಲ. ಹಾಗಾಗಿ ಎಕ್ಸ್ ಪ್ಲಸ್ 1/x ರೂಟ್ ಎಕ್ಸ್ ಪ್ಲಸ್ 3 ಕ್ಯೂಬ್ ರೂಟ್ ಆಫ್ ವೈ ಪ್ಲಸ್ ವೈ ಸ್ಕ್ವೇರ್ ಇವು ಬಹುಪದೋಕ್ತಿಗಳೇ? ಎಸ್, ಇಲ್ಲ. ಯಾಕಿಲ್ಲ ಅನ್ನೋದಕ್ಕೆ ನಾವು ಬಹುಪದೋಕ್ತಿಯನ್ನು ಅರ್ಥ ಮಾಡಿಕೊಂಡಾಗ ನಮಗೆ ಉತ್ತರ ದೊರಕುತ್ತೆ ಮಕ್ಕಳೇ. ಇಲ್ಲಿ ಗಮನಿಸಿ, ಒಂದು ಬೀಜೋಕ್ತಿಯನ್ನು ತೊಗೊಂಡಿದ್ದೀನಿ. x² ಮೈನಸ್ 4x ಪ್ಲಸ್ 7. ಇದರಲ್ಲಿ ಎಕ್ಸ್ನ ಸಹಗುಣಕ ಎಸ್ ನೋಡಿ -4. x² ಸಹಗುಣಕ ಏನೂ ಇಲ್ಲ ಅಂದರೆ 1. ಇನ್ನೊಂದಿದೆ -4 ಸಹಗುಣಕ. ಇಲ್ಲಿ x² ಸಹಗುಣಕ 1 ಅಂದರೆ ಸಂಖ್ಯಾ ಸಹಗುಣಕವೂ ಆಗ್ತದೆ, ಕರಿತೀವಿ ನಾವು. ನಿಮಗೆಲ್ಲ ಗೊತ್ತಿದೆ, ತಾವೆಲ್ಲ ಹಿಂದಿನ ತರಗತಿಯಲ್ಲಿ ಕೇಳಿದ್ದೀರಿ. -4 ಸಹಗುಣಕ ಏನು? ಎಸ್, ನಿಮ್ಮ ಉತ್ತರ ಸರಿಯಾಗಿದೆ. ಎಕ್ಸ್ ಅದರ ಸಹಗುಣಕ ಆಗಿದೆ. ಇನ್ನೊಂದು ಬೀಜೋಕ್ತಿಯನ್ನು ಅರ್ಥೈಸೋಣ. -x³ ಪ್ಲಸ್ 4x² ಪ್ಲಸ್ 7x ಮೈನಸ್ 2 ಸಹಗುಣಕಗಳನ್ನು ಬರೆಯೋಣ. ಎಕ್ಸರ ಕ್ಯೂಬ್, x³ ಸಹಗುಣಕ ಏನು ನೋಡಿ, ಮೈನಸ್ ಇದೆ ಅಲ್ಲಿ, -1. x² ಸಹಗುಣಕ 4, 7ರ ಸಹಗುಣಕ x ಆಗಿರ್ಬೋದು, ಅಥವಾ xರ ಸಹಗುಣಕ 7 -2ರ ಸಹಗುಣಕ. ಅರೆ -2 ಪಕ್ಕದಲ್ಲಿ ಏನೂ ಇಲ್ವಲ್ಲ, ಏನು ಹಾಗಂದರೆ? ಎಸ್, ನಮಗೆಲ್ಲ ಗೊತ್ತಿದೆ, ಅದರ ಸಹಗುಣಕ 1 ಅಲ್ವಾ? ಅಥವಾ 1ನ್ನು ನಾವು ಎಕ್ಸರ ಘಾತ 0 ಅಂತ ಕೂಡ ಬರ್ಕೊಳ್ಬೋದು ಮಕ್ಕಳೇ. ಎಕ್ಸರ ಘಾತ 0 ಅಂತ ಕೂಡ ಬರ್ಕೊಳ್ಬೋದು ನಾವು. ಈ ಎಕ್ಸರ ಘಾತ 0 ಅಂದರೆ ನಿಮಗೆಲ್ಲ ಘಾತಾಂಕಗಳ ನಿಯಮವನ್ನು ನೀವೆಲ್ಲ ಓದಿದ್ದೀರಿ. ಯಾವುದೇ ಸಂಖ್ಯೆಯ ಆಧಾರ ಸಂಖ್ಯೆ ಅಂತ ಕರಿತೀವಿ ನಾವು. ಘಾತಸೂಚಿ 0 ಆಗಿದ್ದರೆ ಉತ್ತರ 1 ಆಗಿರುತ್ತೆ. ಎರ ಘಾತಸೂಚಿ 0 = 1, ಎಕ್ಸರ ಘಾತಸೂಚಿ 0. ಹಾಗಾಗಿ ನಾವು 1 ಅಂತಲೂ ಬರಿಬೋದು, ಎಕ್ಸರ ಘಾತ 0 ಅಂತಲೂ ಬರಿತೀವಿ. ಒಂದು ಬೀಜೋಕ್ತಿಯ ಪ್ರತಿಯೊಂದು ಪದ ಒಂದು ಸಹಗುಣಕವನ್ನು ಹೊಂದಿದೆ. ಮಕ್ಕಳೇ, ಹಾಗಾದರೆ ಬಹುಪದೋಕ್ತಿಗಳು ಅಂತಂದರೆ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಶೂನ್ಯವಲ್ಲದ ಸಹಗುಣಕ ಹೊಂದಿರುವ, ಅಂದರೆ ಸಹಗುಣಕ ಶೂನ್ಯ ಆಗಿರಬಾರ್ದು, ಅದು 0 ಆಗಿರಬಾರ್ದು. ಋಣಾತ್ಮಕವಲ್ಲದ ಪೂರ್ಣಾಂಕ ಘಾತಸೂಚಿ ಹೊಂದಿರುವ, ಇದಾಗಲೇ ಅರ್ಥ ಮಾಡ್ಕೊಂಡಿದ್ದೀರಿ ನೀವು. ಚರಾಕ್ಷರಗಳನ್ನೊಳಗೊಂಡ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಪದಗಳಿಂದಾದ ಬೀಜೋಕ್ತಿಯನ್ನು ಬಹುಪದೋಕ್ತಿಗಳು ಅಂತ ಕರೀತಾರೆ. ಮಕ್ಕಳೇ, ಬಹುಪದೋಕ್ತಿಯಲ್ಲಿ ಉದಾಹರಣೆ ಕೂಡ ನೀವು ಬರ್ಕೊಳ್ಳಿ. 3x² ಮೈನಸ್ 2x ಮೈನಸ್ 10. ಈಗ 3x² ಮೈನಸ್ 2x ಮೈನಸ್ 10 ಗಮನಿಸೋಣ. ಇಲ್ಲಿ 3x² 2x ಮತ್ತು 10 ಅಂತ ಏನು ಕರಿತೀವಿ ನಾವಿಲ್ಲಿ ನೋಡ್ತಾ ಇದ್ದೇವೆ. ಇವೆಲ್ಲ ಬಹುಪದೋಕ್ತಿಯ ಪದಗಳು. ಇಲ್ಲಿ ಗಮನಿಸ್ಕೋಬೇಕಾದದ್ದೇನು? ಚರಾಕ್ಷರವನ್ನು ಗಮನಿಸ್ಬೇಕು ಮಕ್ಕಳೇ. ಇಲ್ಲಿ ಚರಾಕ್ಷರ ಏನಾಗಿದೆ? ಒಂದೇ ಆಗಿದೆ. ಗಮನಿಸಿ, ಎಕ್ಸೇ ಇದೆ ಅಲ್ವಾ? ಹಾಗಾಗಿ ಚರಾಕ್ಷರ ಎಕ್ಸ್ ಒಂದೇ ಆಗಿರುವುದನ್ನು ನಾವು ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿಗಳು ಅಂತ ಕರಿತೇವೆ. ಮತ್ತೊಂದು ಉದಾಹರಣೆಯನ್ನು ಗಮನಿಸೋಣ ನಾವು. 2 ಅನ್ನುವಂಥದ್ದು ಬಹುಪದೋಕ್ತಿನ ಅಂತ ಪ್ರಶ್ನೆ. ಏನು ಉತ್ತರ ಕೊಡ್ತೀರಿ ನೀವು? ಸರ್, ಅಲ್ಲಿ ಚರಾಕ್ಷರನೇ ಇಲ್ವಲ್ಲ, ಹೇಗೆ ಅಂತ ಪ್ರಶ್ನೆ. 2 ಅನ್ನೋದು ಬಹುಪದೋಕ್ತಿನ ಅಂತ ಕೇಳಿದ್ರೆ ಅಲ್ಲಿ ಎಕ್ಸ್ ಅಥವಾ ವೈ ಅಥವಾ ಅವ್ಯಕ್ತ ಪದನೇ ಇಲ್ವಲ್ಲ ಸರ್, ಹೇಗೆ ಅಂತ ನಿಮಗೆಲ್ಲ ಅದ್ರ ಮಾಹಿತಿ ಇದೆ. ಈಗ ಎಕ್ಸರ ಘಾತ 0 ಬರೆದು ಬಿಡ್ತೀವಿ ನಾವು ಪಕ್ಕದಲ್ಲಲ್ವಾ, 1 ಬರುತ್ತೆ ಉತ್ತರ. ಅದರ ಬೆಲೆ 2 × 1 2. ಸೊ ಹಾಗಾಗಿ ಇದೊಂದು ಬಹುಪದೋಕ್ತಿ ಅನ್ನೋದಕ್ಕೆ ಎಸ್, ಇದು ಒಂದು ಬಹುಪದೋಕ್ತಿಯಾಗಿದೆ. ಇದನ್ನು ವಿಶೇಷವಾಗಿ ನಾವು ಸ್ಥಿರ ಬಹುಪದೋಕ್ತಿ ಅಂತ ಕರಿತೀವಿ ಮಕ್ಕಳೇ. ಸ್ಥಿರ ಬಹುಪದೋಕ್ತಿ ಅಂತಂದರೆ ಏನು? ಸ್ಥಿರ, ಬದಲಾವಣೆ ಆಗದೆ ಇರುವಂಥದ್ದು.
2 ಅಂದರೆ 2 ಅಂದರೆ ಅದರ ಹೀಗೂ ಬರ್ಕೊಳ್ಬೋದು ನಾವು. ಹೇಗೆ? 2 ಇಂಟು ಎಕ್ಸ್ ಘಾತ 0, ಎಕ್ಸ್ ಘಾತ ಬೆಲೆ 0 ಬೆಲೆ 1, ಆದ್ದರಿಂದ 2. ಸೊ ಉದಾಹರಣೆ ನಾವು ಬೇಕಾದಷ್ಟು ಉದಾಹರಣೆಗಳನ್ನು ಬರ್ಕೊಳ್ಬೋದು ಮಕ್ಕಳೇ. ಈ ಥರದ್ದು 5, -5, 7, 9, 3 ಎಷ್ಟು ಪದನ ಬರ್ಕೊಳ್ಳಿ, ಅವು ಕೂಡ ಬಹುಪದೋಕ್ತಿಗಳೇ. ಹಾಗಾಗಿ ಬಹುಪದೋಕ್ತಿಗಳು ಅನ್ನುವಂಥ ಕಲ್ಪನೆ ಬಂದಾಗ ನಮಗೆ ಏಕಪದನೂ ಆಗಿರ್ಬೋದು, ಮುಂದೆ ಎಷ್ಟು ಪದಗಳನ್ನು ಬೇಕಾದರೂ ಬರ್ಕೊಳ್ತಾ ಹೋಗ್ಬೋದು. ಸ್ಥಿರಾಂಕಗಳನ್ನು ಬರೆದ್ರೂ ಕೂಡ ಬಹುಪದೋಕ್ತಿನೇ ಅಲ್ವಾ? ಇಲ್ಲಿ ಒಂದು 3x² - 2y - 10 ಅಂತ ಇದೆ ಮಕ್ಕಳೇ. ಇದರಲ್ಲಿರ್ತಕ್ಕಂಥ ಚರಾಕ್ಷರಗಳು ಯಾವ್ಯಾವು ಗಮನಿಸಿ ಸೂಕ್ಷ್ಮವಾಗಿ. ಎಕ್ಸ್ ಮತ್ತು ವೈ ಇವೆರಡೂ ಕೂಡ ಚರಾಕ್ಷರಗಳಾಗಿದೆ. ಈಗ ಅದ್ಭುತವಾದ ವಿಚಾರ ಒಂದಿದೆ, ನಮಗೆಲ್ಲ ಗೊತ್ತಿದೆ, ನಾವು ಬಹಳ ಹೆಮ್ಮೆ ಪಡಬೇಕಾದಂಥ ವಿಚಾರ ಅಂತಂದರೆ 0ಯನ್ನು ನಮ್ಮ ಭಾರತ ದೇಶಕ್ಕೆ ಅಥವಾ ಇಡೀ ಪ್ರಪಂಚಕ್ಕೆ ಕೊಟ್ಟಂಥವರು ನಾವು. ಹಾಗಾಗಿ 0 ಎಲ್ಲಕ್ಕೂ ಕೂಡ 0 ಒಂದು ವಿಶೇಷವಾದಂಥ ಮಹತ್ವ 0ಗಿದೆ. ಏನದು ಗಮನಿಸಿ, 0 ಅನ್ನುವಂಥದ್ದನ್ನು ನಾವು ಈ ಸ್ಥಿರ ಸಂಖ್ಯೆ ಅಲ್ವಾ, 0 ಬದಲಾವಣೆ ಆಗಲ್ಲ, ಅದು ಸ್ಥಿರ ಬಹುಪದೋಕ್ತಿ 0ಯನ್ನು ಶೂನ್ಯ ಬಹುಪದೋಕ್ತಿ ಅಂತ ಕರಿತೇವೆ. ಮಕ್ಕಳೇ ಇಲ್ಲಿ ಗಮನಿಸ್ಕೋಬೇಕಾದಂಥ ಒಂದು ಸಂಗತಿ ಏನಂತಂದರೆ, ಈ ಶೂನ್ಯ ಬಹುಪದೋಕ್ತಿ ಯಾವಾಗ ಆಗ್ತದೆ ಹೇಳಿ ನೋಡೋಣ. ಹೌದು, ನಾವೀಗಾಗಲೇ ಹೇಳ್ದಂಗೆ ಶೂನ್ಯವಲ್ಲದ ಸಹಗುಣಕ ಹೊಂದಿರುವಂಥ ಅಂತ ನಾನು ಪ್ರಶ್ನೆ ಹೇಳಿಬಿಟ್ಟಿದ್ದೀನಿ. ಅಂದರೆ ಯಾವುದೇ ಸಂಖ್ಯೆ ತಗೊಳ್ಳಿ ನೀವು, ಉದಾಹರಣೆಗೆ ಎಕ್ಸ್ ಅಂತ ತಗೊಂಡ್ರೆ ಅದರಲ್ಲಿ ಏನ ಬೆಲೆ 0 ಆಗಿಬಿಟ್ರೆ ಏನಾಗುತ್ತೆ, ಎಕ್ಸ್ನ ಬೆಲೆಯೂ ಕೂಡ ಗುಣಿಸಿದಾಗ 0 ಬಂದುಬಿಡುತ್ತೆ, ಹೌದಲ್ವಾ? ಹಾಗಾಗಿ ಇದ್ರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ನಿಮ್ಮ ಮುಂದಿನ ತರಗತಿಗಳಲ್ಲಿ ನೀವು ತಿಳ್ಕೊಳ್ತೀರಿ, ಹೌದಲ್ವಾ? ಈಗ ಸ್ಥಿರ ಬಹುಪದೋಕ್ತಿ 0ಯನ್ನು ಶೂನ್ಯ ಬಹುಪದೋಕ್ತಿ ಅಂತ ನಾವು ಕರಿತೇವೆ. ಈ ಶೂನ್ಯ ನಮ್ಮ ಬಹುಪದೋಕ್ತಿಯ ಅನೇಕ ಸಂದರ್ಭಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಹಾಗಾಗಿ ಎಲ್ಲೆಲ್ಲಿ ವಹಿಸುತ್ತದೆ ಅಂದಾಜಿಸ್ಬೇಕು ನೀವೆಲ್ಲ. ಬನ್ನಿ ಇಲ್ಲಿರ್ತಕ್ಕಂಥ ಒಂದು ಬೀಜ ಪದಗಳನ್ನು ಅರ್ಥೈಸ್ಕೊಳ್ಳೋಣ. 2x, 5x³ -4x². ಎಷ್ಟು ಪದ ಇದೆ ಇದರವೆಲ್ಲ? 2. ಎಷ್ಟು ಪದ ಇದೆ? ಒಂದೊಂದೇ ಪದ ಇದೆ. ಈ ಒಂದೊಂದೇ ಪದ ಇರತಕ್ಕಂಥವುಗಳನ್ನು ನಾವೇನಂತ ಕರಿತೀವಿ? ನಾವು ಏಕಪದೋಕ್ತಿಗಳು ಅಂತ ಕರಿತೀವಿ ಅಲ್ವಾ? ಒಂದು ಪದವನ್ನು ಮಾತ್ರ ಹೊಂದಿರತಕ್ಕಂಥ ಬಹುಪದೋಕ್ತಿಗಳಿಗೆ ಏಕಪದೋಕ್ತಿಗಳು ಅಂತ ಕರಿತೇವೆ. ಹಾಗಾದರೆ 2 ಪದಗಳಿದ್ದರೆ p of x = 2x + 1 ಜೊತೆಗೆ q of x = x² - x. ಎಷ್ಟೆಷ್ಟು ಪದ ಇದೆ ಇಲ್ಲಿ ನೋಡಿ, ಇದನ್ನು ಸಮೀಕರಣ ರೂಪದಲ್ಲಿ ಬರೆದ್ಬಿಟ್ಟಿದ್ದೀವಿ ನಾವು. ಬಹುಪದೋಕ್ತಿಗಳನ್ನು ಬರೆಯೋ ರೀತಿ ಕ್ರಮ ಹೀಗೆ. ಸೊ tm = m32 + m, ಅದು ಕೂಡ ಎಷ್ಟು ಪದ ಇದೆ? 2 ಪದ ಇದೆ. ಸೊ r of y = y10 + 1, ಎಷ್ಟು ಪದ ಇದೆ? 2 ಪದ ಇದೆ. ಅಂದರೆ ಇಲ್ಲಿ 2 ವಿಜಾತಿ ಪದಗಳನ್ನು ಮಾತ್ರ ಹೊಂದಿರತಕ್ಕಂಥವುಗಳನ್ನು ನಾವು ಬಹುಪದೋಕ್ತಿಗಳಿಗೆ ದ್ವಿಪದೋಕ್ತಿಗಳು ಅಂತ ಕರಿತೇವೆ. ಮಕ್ಕಳೇ 3 ಪದ ಇದ್ದರೆ x² + 2x + 1, ಎಸ್, 3 ವಿಜಾತಿ ಪದಗಳನ್ನು ಮಾತ್ರ ಹೊಂದಿರತಕ್ಕಂಥ ಬಹುಪದೋಕ್ತಿಗಳಿಗೆ ತ್ರಿಪದೋಕ್ತಿಗಳು ಅಂತ ಕರಿತೇವೆ. ಮಕ್ಕಳೇ ಇಲ್ಲಿ ಗಮನಿಸ್ಕೋಬೇಕಾದದ್ದು ಏನು ವಿಚಾರ ಅಂದರೆ, ವಿಜಾತಿ ಪದ ಅಂತ ಇದೆ. ನಿಮಗೆಲ್ಲ ಆಗಲೇ ಹಿಂದಿನ ತರಗತಿಯಲ್ಲಿ ನೀವು ಕಲ್ತಿದ್ದೀರಿ, ಹೌದಲ್ವಾ? ವಿಜಾತಿ ಪದ ಅಂದರೆ ಬೇರೆ ಬೇರೆ ಚರಾಕ್ಷರಗಳಿರಬೇಕು, ಬೇರೆ ಬೇರೆ ಘಾತಸೂಚಿಗಳಿರಬೇಕು. ಸೊ ಇದಾಗಲೇ ನಿಮ್ಗೆ ಗೊತ್ತಿದೆ ಇದೆ. ಹಾಗಾದರೆ ಸಜಾತಿ ಪದಗಳಿದ್ದರೆ ಏನಾಗುತ್ತೆ? ನಾವು ಕೂಡಿಬಿಡ್ತೀವಲ್ವಾ, ಉತ್ತರವನ್ನು ಹಿಡಿದಾಗ ಏಕಪದ ಆಗುವಂಥ ಲಕ್ಷಣಗಳು ಇರುತ್ತೆ. ಇಲ್ಲಿ ಇನ್ನೂ ಹೆಚ್ಚಿಗೆ ಪದಗಳಾದವು. ಅಂದರೆ ಒಂದು ಬೀಜೋಕ್ತಿಯ ಪದಗಳನ್ನು ನೋಡ್ತಾ ಹೋದರೆ ಪದಗಳ ಸಂಖ್ಯೆ ಹೆಚ್ಚಾಯಿತು. ಅಂಥವುಗಳನ್ನು ಏನಂತ ಕರಿತೀವಿ ನಾವು? ಇಲ್ಲಿ ಎಷ್ಟು ಪದ ಇದೆ? 4 ಪದ ಇದೆ ಅಲ್ವಾ ಮಕ್ಕಳೇ? ನೋಡಿ ಯೋಚನೆ ಮಾಡಿ. p of y = 5y³ - 2y² + 3y - 2 ಅಂದಾಜು ನೋಡಿದಾಗ 4 ಪದಗಳಿದೆ. ಅಂದರೆ ಪದಗಳ ಸಂಖ್ಯೆ ಹೆಚ್ಚಿಗೆ ಆದರೆ ಏನಂತ ಕರಿತೀವಿ? ಬಹುಪದೋಕ್ತಿ. ಇಲ್ಲಿ ಒಂದು ಬೀಜೋಕ್ತಿ ಇದೆ. r of y ಅಂದರೆ ಬಹುಪದೋಕ್ತಿ ಇದೆ. r of y = y10 + 2y - 1. ಇಲ್ಲಿ ಚರಾಕ್ಷರ ಯಾವುದು? y. ಚರಾಕ್ಷರ ಯಾವುದು? y. ಈ ಚರಾಕ್ಷರ y-ನ ಘಾತಸೂಚಿ ನೋಡಿ ಯಾವುದ್ರ ಜಾಸ್ತಿ ಇದೆ? ಇಲ್ಲಿ y10 y1 ಯಾವುದು ಘಾತಸೂಚಿ ಹೆಚ್ಚಿಗೆ ಇದೆ? y ಘಾತಸೂಚಿ ಹೆಚ್ಚಿಗೆ ಇರ್ತಕ್ಕಂಥದ್ದು 10. ಅಂದರೆ ಗರಿಷ್ಠ ಘಾತಸೂಚಿ 10 ಅಂತ ಕರಿತೀವಿ ನಾವು.
ವೈಯರ ಘಾತಸೂಚಿ ಗರಿಷ್ಠವಾಗಿರೋದ್ರಿಂದ. ಅಂದರೆ ಒಂದು ಬಹುಪದೋಕ್ತಿಯಲ್ಲಿ ಚರಾಕ್ಷರದ ಗರಿಷ್ಠ ಘಾತಸೂಚಿಯನ್ನು ಬಹುಪದೋಕ್ತಿಯ ಡಿಗ್ರಿ ಅಂತ ಕರಿತೇವೆ. ಏನಂತ ಕರಿತೀವಿ? ಬಹುಪದೋಕ್ತಿಯ ಡಿಗ್ರಿ ಅಂತ ಕರಿತೀವಿ ನಾವು. ಸೊ ಹಾಗಾಗಿ ನಾನಿಲ್ಲಿ ಒಂದಷ್ಟು ಡಿಗ್ರಿಗಳನ್ನು ಬರೆಯೋದಕ್ಕೆ ನಿಮಗೆ ಅರ್ಥೈಸ್ಕೊಳ್ಳೋದಕ್ಕೆ ನಮಗೊಂದು ಬೇರೆ ಬೇರೆ ಉದಾಹರಣೆಗಳನ್ನು ಗಮನಿಸೋಣ. ಮಕ್ಕಳೇ, ಇಲ್ಲಿ 5x³ ಪ್ಲಸ್ 4x² ಪ್ಲಸ್ 7x ಅನ್ನುವಂಥ ಬಹುಪದೋಕ್ತಿ ಇದೆ. ಇದರಲ್ಲಿ ಚರಾಕ್ಷರ ಎಕ್ಸ್, ಎಕ್ಸ್ನ ಘಾತ ಸೂಚಿಗಳನ್ನು ಗಮನಿಸಿ. ಯಾವುದು ಹೈಯೆಸ್ಟ್ ಇರೋದು? ಹೆಚ್ಚಿಗೆ ಇರೋದು ಯಾವುದು? ಎಕ್ಸರ ಘಾತ 3 ಅಲ್ವಾ? ಅಂದರೆ 3 ಅದರ ಡಿಗ್ರಿ ಆಯಿತು. ಮತ್ತೊಂದು ಉದಾಹರಣೆ ಗಮನಿಸೋಣ. 4 ಮೈನಸ್ y² ವೈ ಅನ್ನುವಂಥದ್ದು ಚರಾಕ್ಷರ, ವೈಯರ ಘಾತ ಸೂಚಿ ಅಂದರೆ ಡಿಗ್ರಿ ಎಷ್ಟು? 2. ಇನ್ನೊಂದು ಉದಾಹರಣೆ ನೋಡೋಣ. 6 ಅನ್ನೋಂತ ಬರ್ತಿದ್ದೀನಿ, ಇಲ್ಲಿ ಚರಾಕ್ಷರವೇ ಇಲ್ಲ. ಅರೆ ಡಿಗ್ರಿ ಎಷ್ಟಾಗಬೇಕು? ಈಗಾಗಲೇ ಗೊತ್ತಿದೆ ನಿಮಗೆ, ಹೌದಲ್ವಾ? 6 ಇಂಟು ಎಕ್ಸರ ಘಾತ 0 ಅಂತ ಬರೆದುಬಿಡ್ತೀವಿ ನಾವು. ಎಕ್ಸರ ಘಾತ 0 ಅಂದ್ರೇನು? ಅದರಲ್ಲಿ ಗರಿಷ್ಠ ಘಾತ ಸೂಚಿ 0. ಇಲ್ಲಿ ಅರ್ಥೈಸ್ಕೊಳ್ಬೇಕಾದಂಥ ಒಂದು ಸಂಗತಿ ಇದೆ ಮಕ್ಕಳೇ. ಇಲ್ಲಿ 0 ಅಂತ ಬಂದರೆ ಏನದು? ಶೂನ್ಯವಲ್ಲದ ಒಂದು ಸ್ಥಿರ ಬಹುಪದೋಕ್ತಿಯ ಡಿಗ್ರಿ 0 ಆಗಿರುತ್ತೆ. ಸ್ಥಿರ ಬಹುಪದೋಕ್ತಿ ಯಾವುದಿಲ್ಲಿ? 6. ಇಲ್ಲಿ ಮತ್ತಷ್ಟು ಉದಾಹರಣೆಗಳನ್ನು ಗಮನಿಸೋಣ. 2x ಮೈನಸ್ 1, ರೂಟ್ ಆಫ್ 2y ಪ್ಲಸ್ 1 ಮತ್ತು ಯು. ಇಲ್ಲಿ ಚರಾಕ್ಷರಗಳನ್ನು ಗಮನಿಸಿ. ಚರಾಕ್ಷರನ ಗಮನಿಸಿದ ನಂತರ ಅವಳ ಡಿಗ್ರಿಯನ್ನು ಗಮನಿಸಿ ನೀವು. ಎಕ್ಸರ ಡಿಗ್ರಿ ಎಷ್ಟು? 1. ಹೌದಾ? ಬಹುಪದೋಕ್ತಿಯ ಡಿಗ್ರಿ ಅದು. ರೂಟ್ 2y ಪ್ಲಸ್ 1ನಲ್ಲಿ ವೈನ ಡಿಗ್ರಿ ಎಷ್ಟು? 1. ಬರೀ ಯು ಅಂತ ಬರ್ತೀನಿ, ಅದರ ಡಿಗ್ರಿ ಎಷ್ಟು? 1. ಅಂದರೆ ಡಿಗ್ರಿ 1 ಆಗಿರ್ತಕ್ಕಂಥ ಬಹುಪದೋಕ್ತಿಗೆ ನಾವು ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೇವೆ. ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೇವೆ. ರೇಖಾತ್ಮಕ ಬಹುಪದೋಕ್ತಿಯಲ್ಲಿ ಹೆಚ್ಚಂದರೆ 2 ಪದಗಳನ್ನು ಇರಲಿಕ್ಕೆ ಸಾಧ್ಯ. ಇಲ್ಲಿ 2 ಪದ ಮಾತ್ರ ಇರಲಿಕ್ಕೆ ಸಾಧ್ಯ. 1 ಪದ ಇರ್ಬೋದು, 2 ಪದ ಸಾಧ್ಯತೆ ಇದೆ. ಹಾಗಾಗಿ ನಾವು ಇದನ್ನು ಇಂಗ್ಲೀಷಲ್ಲಿ ಮೊನೋಮಿಯಲ್ ಅಂತ ಕರಿತೀವಿ. ಮೊನೋ ಅಂದರೆ 1 ಅಂತ. ಅಂದರೆ ಒಂದು ಸೈಕಲ್ ಒಂದು ಚಕ್ರ ಇರ್ತಕ್ಕಂಥ ಸೈಕಲನ್ನು ನೀವು ಗಮನಿಸಿದ್ದೀರಲ್ಲ, ಚಕ್ರ ಇರ್ತಕ್ಕಂಥ ಸೈಕಲ್ ಗಮನಿಸಿದ್ದೀರಲ್ಲ ನೀವು. ಮೊನೋಮಿಯಲ್. ಮೊನೋ ಅಂದರೆ ರೇಖಾತ್ಮಕ. ಅಂದರೆ ರೇಖಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ ax ಪ್ಲಸ್ ಸಿ ಅಂತ ಕರಿತೀವಿ. ಮಕ್ಕಳೇ, ಇಲ್ಲಿ ಎ ಅನ್ನುವಂಥದ್ದು ಸ್ಥಿರ ಸಂಖ್ಯೆ, ಹೌದಲ್ವಾ? ಎಕ್ಸ್ ಚರಾಕ್ಷರ, ಸಿ ಒಂದು ಸ್ಥಿರಾಂಕ. ಅಂದರೆ ನಿಮ್ಗಾಗಲೇ ಗೊತ್ತಿದೆ, ಸಿ ಅಂದರೆ ಸ್ಥಿರಾಂಕ ಅಂದರೆ ಸಂಖ್ಯೆ. ಗಮನಿಸಿ ಮಕ್ಕಳೇ, ಇಲ್ಲೊಂದು ವಿಶೇಷವಾದ ಲಕ್ಷಣಗಳಿದೆ. 5y² ಪ್ಲಸ್ 4y, x² ಪ್ಲಸ್ 5x ಪ್ಲಸ್ 6. ಮೊದಲನೇ ನೋಡಿ, 5y² ಪ್ಲಸ್ 4y ಅಂತ ಇದೆ. ಇದರಲ್ಲಿ ಚರಾಕ್ಷರ ವೈ ಆಗಿದೆ. ಗರಿಷ್ಠ ಘಾತ ಸೂಚಿ ಎಷ್ಟಿದೆ? 2 ಇದೆ. x² ಪ್ಲಸ್ 5x ಪ್ಲಸ್ 6ರಲ್ಲಿ ಗರಿಷ್ಠ ಘಾತ ಸೂಚಿ 2, ಅದರ ಡಿಗ್ರಿ. y² ಮೈನಸ್ y ಪ್ಲಸ್ 6ರಲ್ಲಿ y² ಅಂದರೆ ಸ್ಕ್ವಯರ್ ಅಂದರೆ ಡಿಗ್ರಿ 2. ಎಲ್ಲ ಈಗ ಕೊಟ್ಟಿರ್ತಕ್ಕಂಥ 3 ಬಹುಪದೋಕ್ತಿಗಳಲ್ಲಿ ಡಿಗ್ರಿ ಏನಾಗಿದೆ? 2 ಆಗಿದೆ. ಅಂದರೆ ಯಾವುದೇ ಬಹುಪದೋಕ್ತಿಯ ಡಿಗ್ರಿ 2 ಆಗಿದ್ದರೆ ಆ ಬಹುಪದೋಕ್ತಿಗೆ ನಾವು ಅದನ್ನು ವರ್ಗ ಬಹುಪದೋಕ್ತಿ ಅಂತ ಕರಿತೇವೆ. ಹೆಚ್ಚೆಂದರೆ ವರ್ಗ ಬಹುಪದೋಕ್ತಿಯಲ್ಲಿ 3 ಪದಗಳನ್ನು ಹೊಂದಿರಲಿಕ್ಕೆ ಸಾಧ್ಯ. ಇನ್ನು ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ax² ಪ್ಲಸ್ bx ಪ್ಲಸ್ ಸಿ. ax² ಪ್ಲಸ್ bx ಪ್ಲಸ್ ಸಿ. ಬೈನಾಮಿಯಲ್ ಅಂದರೆ ಗಮನಿಸಿ, ಇಲ್ಲೊಂದು ಬೈಸಿಕಲ್ ಗಮನಿಸಿ ನೀವು. ಬೈನಾಮಿಯಲ್, ಬೈಸಿಕಲ್, ಬೈ ಅಂದರೆ 2, ಅಂದರೆ 2 ಅಂದರೆ ವರ್ಗ, ಹೌದಲ್ವಾ? ಹಾಗಾಗಿ ವರ್ಗವನ್ನು ನೋಡಿದ್ರೆ ನಾವು ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ax² ಪ್ಲಸ್ bx ಪ್ಲಸ್ ಸಿ ಆಗಿದೆ. ನೋಡಿ, ಒಂದಷ್ಟು ಉದಾಹರಣೆಗಳನ್ನು ಗಮನಿಸೋಣ. 5y³ ಎಸ್, ವೈಯರ ಘಾತ 3. 6 ಮೈನಸ್ y³ ಘಾತ ಸೂಚಿ, ವೈಯರ ಘಾತ ಸೂಚಿ 3. 9x³ ಪ್ಲಸ್ 2x² ಪ್ಲಸ್ x ಪ್ಲಸ್ 8 ಘಾತ ಸೂಚಿ, ಎಕ್ಸರ ಘಾತ ಸೂಚಿ, ಗರಿಷ್ಠ ಘಾತ ಸೂಚಿ. ಎಸ್, ಯಾವುದು? 3. ಇಲ್ಲಿ ಡಿಗ್ರಿ 3 ಆಗಿರೋದನ್ನು ಎಲ್ಲದರಲ್ಲೂ ಗಮನಿಸಿದ್ವಿ ನಾವು, ಅಲ್ವಾ? ಅಂದರೆ ಡಿಗ್ರಿ 3 ಆಗಿರುವ ಬಹುಪದೋಕ್ತಿಗೆ ಘನ ಬಹುಪದೋಕ್ತಿ ಅಂತ ಕರೀತೇವೆ.
ಘನ ಬಹುಪದೋಕ್ತಿಲಿ ಹೆಚ್ಚೆಂದರೆ 4 ಪದಗಳನ್ನು ಹೊಂದಿರಲಿಕ್ಕೆ ಸಾಧ್ಯ. ಮತ್ತು ಇದರ ಆದರ್ಶ ರೂಪ ನೋಡ್ತಾ ಹೋದರೆ ಘನ ಬಹುಪದೋಕ್ತಿಯ ಆದರ್ಶ ರೂಪ ax³ + bx² + cx + d ಟ್ರೈನಾಮಿಯಲ್. ಇದಲ್ಲದೆ ಬಹುಪದೋಕ್ತಿಯ ಅರ್ಥ ಗೊತ್ತಾಯಿತು, ಬಹುಪದೋಕ್ತಿಯ ವಿಧಗಳನ್ನು ನೋಡಿದ್ದಾಯಿತು. ಈಗ ಬಹುಪದೋಕ್ತಿಗಳ ಸಾಮಾನ್ಯ ರೂಪವನ್ನು ನೋಡ್ತಾ ಇದ್ದೇವೆ. ಸಾಮಾನ್ಯ ರೂಪ ಹೇಗಿದೆ? ಒಂದು ಚರಾಕ್ಷರವುಳ್ಳ ಡಿಗ್ರಿ n ಆಗಿರುವ ಒಂದು ಬಹುಪದೋಕ್ತಿಯ ರೂಪ ಹೇಗಿರ್ತದೆ ಅಂದರೆ ಹೀಗಿರುತ್ತೆ ಮಕ್ಕಳೇ. ಇಲ್ಲಿ ಗಮನಿಸ್ಕೊಳ್ಳಿ, an x⁻n ಪ್ಲಸ್ an-1 x⁻n-1 ಪ್ಲಸ್ ಡ್ಯಾಶ್ 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 ಪ್ಲಸ್ a1 x ಪ್ಲಸ್ a0. ಇಲ್ಲಿ an ಅನ್ನುವಂಥದ್ದು ಕೊನೆಯ ಪದ, a0 ಅನ್ನುವಂಥದ್ದು ಮೊದಲ ಪದ, ಹೌದಲ್ವಾ? ಸೊ ಹಾಗಾಗಿ ಬರೀಬೇಕಾದ್ರೆ ಇಲ್ಲಿ a0, a1, a2, an ಸ್ಥಿರಾಂಕಗಳು, ಅವು ಬದಲಾವಣೆ ಆಗೋದಿಲ್ಲ. ಸ್ಥಿರಾಂಕಗಳು ನಿಮ್ಗೆ ಗೊತ್ತಿದೆ. ಇಲ್ಲಿ ಏನ್ ಅನ್ನುವಂಥದ್ದು 0 ಆಗಿರಬಾರ್ದು. ಯಾಕೆ 0 ಅಂದರೆ 0 ಆದರೆ ಏನಾಗ್ತದೆ ಅಂತಂದರೆ ಆ ಎಲ್ಲವೂ ಕೂಡ 0 ಆಗ್ತಾ ಹೋಗುತ್ತೆ, ಗುಣಿಸ್ತಾ ಹೋಗ್ತೀವಿ ನಾವು 0 ಅಂತ. ಅಂದರೆ 0 ಅಂದರೆ ಯಾವುದೇ ಸಂಖ್ಯೆಗೆ ನೀವು 0 ಗುಣಿಸಿದ್ರೆ 0 ಬರುತ್ತೆ. ಹಾಗಾಗಿ ನಿಮ್ಮ ಉತ್ತರ ಕೂಡ 0 ಆಗಿರುತ್ತಲ್ಲಿ. ಎ ಪೂರ್ಣಾಂಕಗಳಾದರೆ ಎಕ್ಸು ಚರಾಕ್ಷರವಾಗಿದೆ. ಮಕ್ಕಳೇ, ತಾವೆಲ್ಲರೂ ಕೂಡ ಈ ಬಹುಪದೋಕ್ತಿಯ ರೂಪವನ್ನು ಬರ್ಕೊಳ್ಬೇಕು, ಸರಿಯಾದ ರೀತಿಯಲ್ಲಿ ನೀವು ಅರ್ಥೈಸಬೇಕು. ಮೊದಲಿಗೆ ನಿಮಗೊಂದು ಸಮಸ್ಯೆ ಕೊಡ್ತಾ ಇದ್ದೀನಿ ನಾನು ನಿಮಗೆ. ಏನಿಲ್ಲ, ತುಂಬ ಸರಳವಾದ ಸಮಸ್ಯೆ ಅದು. ಅಭ್ಯಾಸ 4.1ರಲ್ಲಿ ನಿಮ್ಮ ಪಠ್ಯಪುಸ್ತಕದಲ್ಲಿ ಗಮನಿಸಿ, ಪ್ರಶ್ನೆ ಸಂಖ್ಯೆ 5 ಪ್ರಯತ್ನಿಸಿ. 5 ಅನ್ನುವಂಥದ್ದು ಸಂಖ್ಯೆ ಇಲ್ಲಿ ಹೇಳಿದರೆ, ಈ ಕೆಳಗಿನವುಗಳನ್ನು ರೇಖಾತ್ಮಕ, ವರ್ಗ ಮತ್ತು ಘನ ಬಹುಪದೋಕ್ತಿಗಳಾಗಿ ವರ್ಗೀಕರಿಸಿ ಅಂತ. ಅಲ್ಲಿ ಸರಳವಾದ ಸಮಸ್ಯೆಗಳಿದೆ ಮಕ್ಕಳೇ. ನೀವೆಲ್ಲ ಏನು ಮಾಡಬೇಕು ಅಂದರೆ ಅಲ್ಲಿ ರೇಖಾತ್ಮಕ ಯಾವುದು, ವರ್ಗ ಯಾವುದು, ಘನ ಬಹುಪದೋಕ್ತಿ ಯಾವುದು ಅಂದರೆ 3 ಕಾಲಮ್ಗಳನ್ನು ಹಾಕ್ಕೊಂಡು ಅದನ್ನು ಬರ್ಕೊಂಡ್ರೆ ನಿಮಗೆ ಏನಾಗ್ತಾ ಹೋಗುತ್ತೆ, ಉತ್ತರ ಬರ್ತಾ ಹೋಗುತ್ತೆ. ಮುಂದಿನ ನಾವು ತರಗತಿಗಳು ಕೂಡ ಅದು ಯಾವ್ಯಾವ ರೇಖಾತ್ಮಕ, ಯಾವ ಅದು ಘನಾತ್ಮಕ, ಯಾವುದು ಮತ್ತು ವರ್ಗಾತ್ಮಕ ಅನ್ನೋದನ್ನು ನಾವು ಮುಂದಿನ ತರಗತಿಯಲ್ಲಿ ಆ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಆ ಉತ್ತರ ನಾನು ನೋಡೋದಕ್ಕಿಂತ ಮುಂಚೆ ನೀವು ಅದನ್ನು ಬರೆದಿರಬೇಕು. ನಿಮ್ಮ ಶಿಕ್ಷಕರೊಂದಿಗೆ, ಸ್ನೇಹಿತರೊಂದಿಗೆ ಮೊದಲು ನೀವು ಅದನ್ನು ಅರ್ಥೈಸ್ಕೊಳ್ಳಿ, ಆಮೇಲೆ ಆ ಉತ್ತರವನ್ನು ಬರ್ಕೊಳ್ಳಿ. ಮುಂದಿನ ತರಗತಿಯಲ್ಲಿ ಅದರ ಉತ್ತರವನ್ನು ನಿರೀಕ್ಷಣೆ ಮಾಡಿ. ಮಕ್ಕಳೇ, ಇಲ್ಲೊಂದು ನಾನು ಸಮೀಕರಣವನ್ನು ಬರೆದಿದ್ದೇನೆ. p(x) = 3x + 9. ಇಲ್ಲಿ ಎಕ್ಸ್ನ ಬೆಲೆ ನಾನು ಕೊಡ್ತಾ ಹೋಗ್ತೀನಿ, ಯಾಕೆಂದರೆ ಎಕ್ಸ್ ಅನ್ನುವಂಥದ್ದು ಚರಾಕ್ಷರ ಅಲ್ವಾ, ಕೊಡ್ತಾ ಹೋಗ್ತೀನಿ. ನನ್ನ ಇಷ್ಟ ನಿಮ್ಮ ಇಷ್ಟ, ಎಕ್ಸ್ ಮೇಲೆ ಕೊಡ್ತಾ ಹೋಗೋಣ. x = 1 ಕೊಟ್ಟಿದ್ದೀನಿ ನಾನು. p(1) = 3 × 1 + 9 = 12. 3 × 1 ಅಂದರೆ 3 ಮತ್ತು 9 ಕೂಡಿದಾಗ ನನಗೆ ಉತ್ತರ ಎಷ್ಟು ಬಂತು? 12 ಬಂತು. ಎಕ್ಸ್ನ ಬೆಲೆ -1 ಕೊಡ್ತಾ ಹೋಗ್ತೀನಿ. -1 ಕೊಡ್ತಾ ಹೋಗಿದ್ರೆ p(-1) = 3 × -1 + 9 ಅಂದರೆ -3 + 9. ಕಳೆದಾಗ 9ರಲ್ಲಿ 3 ಕಳೆದ್ರೆ 6. ಉತ್ತರ ಸರಿನಾ? x⁻³ -3 ನೋಡ್ತಾ ಹೋದ್ರಂತೆಲ್ಲ, p(-3) = 3 × -3 + 9 = -9 + 9. ಉತ್ತರ ಎಷ್ಟು ಬಂತು ಮಕ್ಕಳೇ? 0 ಬಂತು. ಇಲ್ಲಿ -3 ಕೊಟ್ಟಾಗ ಉತ್ತರ 0 ಬಂತು. ಇದನ್ನು ಹೇಗೆ ಅರ್ಥೈಸ್ಬೇಕು ನಾನು ಅನ್ನೋದನ್ನು ನಾವು ಸರಳ ಇನ್ನೊಂದು ರೀತಿ ಅರ್ಥೈಸ್ಕೊಳ್ಳೋಣ. p(x) ಅನ್ನು 0ಗೆ ಸಮದೂಗಿಸಿದ್ರೆ ಅಂದರೆ 3x + 9 = 0. +9 ಎಡಭಾಗದಿಂದ ಬಲಭಾಗಕ್ಕೆ ಕಳಿಸಿದಾಗ ಚಿಹ್ನೆ ಬದಲಾವಣೆಯಾಗುತ್ತೆ. ನಿಮ್ಗೆ ಗೊತ್ತಿದೆ ಅದು. +9 ಬಲಭಾಗಕ್ಕೆ ಹೋದಾಗ -9 ಆಯಿತು. 3x = -9 ಆಯಿತು. ಎಕ್ಸ್ನ ಬೆಲೆ -9 / 3 -3 ಉತ್ತರ. ಸೊ ಹಾಗಾಗಿ ಎರಡೂಗಳನ್ನು ಕೂಡ ಅವಲೋಕನ ಮಾಡಿ ಮಕ್ಕಳೇ. ನನ್ನ ಮೊದಲ ಸಂಗತಿ ಅಂತಂದರೆ, ನನ್ನ ಮೊದಲ ಸಂಗತಿಯಲ್ಲಿ ಅರ್ಥೈಸ್ಕೊಳ್ಳೋದಾದರೆ ನಾನು ಯಾವುದು ಕೊಟ್ಟರೆ, ಎಕ್ಸ್ನ ಬೆಲೆ ಕೊಟ್ಟರೆ 0 ಬರುತ್ತೆ p(x) ಅಂತ ಅರ್ಥ ಮಾಡ್ಕೊಂಡು. ಅದೇ ಎರಡನೇ ಭಾಗದಲ್ಲಿ ನಾನು p(x) 3x + 9ರಲ್ಲಿ ನಾನು p(x) ಅನ್ನೇ 0 ಆಗಿಟ್ಕೊಂಡು ಅರ್ಥೈಸೋದಾದಾಗ ಎಕ್ಸ್ನ ಬೆಲೆ ನನಗೆ -3 ಬಂತು. ಅಂದಾಜು ಮಾಡ್ತಾ ಇದ್ದೀರಾ? ಈಗ ಗಮನಿಸಿ, p(-3) = 0 ಆಗಿರೋದ್ರಿಂದ ಈ -3 ಬಹುಪದೋಕ್ತಿ p(x)ನ ಶೂನ್ಯತೆ ಅಂತ ಕರೀತಾರೆ. ಮಕ್ಕಳೇ, ಬಹುಪದೋಕ್ತಿಯ p(x)ನ ಶೂನ್ಯತೆಯನ್ನು ನಾವು ಅರ್ಥೈಸ್ಕೊಳ್ಬೇಕು ಅಂತಂದರೆ ಹೀಗೂ ಕೂಡ ನಾವು ಅರ್ಥೈಸ್ಕೊಳ್ಬೋದು.
ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಆಗಿರೋದ್ರಿಂದ ಎಕ್ಸ್ ಅನ್ನು ಬಹುಪದೋಕ್ತಿ ಪಿ ಆಫ್ ಎಕ್ಸ್ನ ಶೂನ್ಯತೆ ಅಂತ ಕರಿತೇವೆ. ಪಿ ಆಫ್ ಎಕ್ಸ್ ಶೂನ್ಯತೆ ಅಂದರೆ 0 ಬರಬೇಕು ಅಂತ ಏನು ಮಾಡ್ತೀರಿ? ಈಗಾಗಲೇ 2 ವಿಧಾನದಲ್ಲಿ ನೋಡಿದ್ದೀವಿ ನಾವೀಗ, ಹೌದಲ್ವಾ? ಹಾಗಾಗಿ ಮಕ್ಕಳೇ, ಇದನ್ನು ನೀವು ಸರಿಯಾದ ರೀತಿಯಲ್ಲಿ ಅರ್ಥೈಸಬೇಕು ಮತ್ತು ಇದನ್ನು ಸರಿಯಾದ ರೀತಿಯಲ್ಲಿ ಬರ್ಕೊಳ್ಬೇಕು ಕೂಡ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಆಗಿರೋದ್ರಿಂದ ಎಕ್ಸನ್ನು ಬಹುಪದೋಕ್ತಿ ಪಿ ಆಫ್ ಎಕ್ಸ್ನ ಶೂನ್ಯತೆ ಅಂತ ಕರೀತಾರೆ. ಈ ಶೂನ್ಯತೆಯನ್ನು ಅರ್ಥೈಸ್ಕೋಬೇಕಾದ್ರೆ ಗಮನಿಸಬೇಕಾದಂಥ ಅಂಶಗಳು ಯಾವ್ಯಾವು? ನನ್ನ ಮೊದಲ ಅಂಶ ಏನಪ್ಪ ಅಂತಂದರೆ, ಬಹುಪದೋಕ್ತಿ 3x+9 ಶೂನ್ಯತೆಯು ಅದನ್ನು 0ಗೆ ಸಮೀಕರಿಸೋದನ್ನು ಸಿಗುತ್ತೆ. ಅಂದರೆ ನಿಮ್ಗೆ ಜ್ಞಾಪಕ ಇದೆಯಾ? 3x+9 ನಾವೇನು ಮಾಡಿದ್ದೀವಿ? 0ಗೆ ಸಮೀಕರಣ ಮಾಡಿದ್ದೀವಿ. ಹಾಗಾಗಿ -3 3x+9 ಅನ್ನುವಂಥ ಬಹುಪದೋಕ್ತಿಯ ಶೂನ್ಯತೆ ಅಂತ ಕರೀತೇವೆ. ಮಕ್ಕಳೇ, ಇನ್ನೊಂದು ಇಲ್ಲಿ ಅರ್ಥೈಸಬೇಕು ಅಂದರೆ ಸಮೀಕರಣದ ಮೂಲ ಅನ್ನುವಂಥ ಒಂದು ಪದ ಇದೆ. ಈಗಾಗಲೇ ನೀವು ವರ್ಗ ಸಮೀಕರಣಗಳನ್ನು ಅಂದಾಜು ಮಾಡುವಾಗ ಮೂಲದ ಬಗ್ಗೆ ನಾವು ಮಾತಾಡಿರ್ತೀವಲ್ಲಿ. ಅಂದರೆ 3x+9 = 0 ಎಂಬ ಬಹುಪದೋಕ್ತಿಯ ಸಮೀಕರಣದ ಮೂಲ ಅಂತ ಕರಿತೀವಿ. ಯಾವುದನ್ನು? -3 ಕರಿತೀವಿ ನಾವು ಮೂಲ. ಸೊ ಹಾಗಾಗಿ ನಾವು ವರ್ಗ ಸಮೀಕರಣಗಳಲ್ಲಿ ಮೂಲಗಳನ್ನು ನಾವು ಕಂಡುಹಿಡಿಯೋದನ್ನು ಕೂಡ ನಾವು ಅಭ್ಯಾಸ ಮಾಡ್ತಾ ಹೋಗ್ತೀವಿ. ಹಾಗಾಗಿ ತಮಗೆ ಇದ್ರ ಬಗ್ಗೆ ಮಾಹಿತಿ ಕೂಡ ಅರ್ಥೈಸಲಿ ಅಂತ ನಾನು ನಿಮಗೆ ಕೊಡ್ತಾ ಇದ್ದೇನೆ. ನೋಡಿ, ಗಮನಿಸಬೇಕಾದಂಥ ಇನ್ನೊಂದು ಅಂಶಗಳಿದೆ ಮಕ್ಕಳೇ. 0 ಅಲ್ಲದ ಸ್ಥಿರ ಬಹುಪದೋಕ್ತಿಯು ಶೂನ್ಯತೆಯನ್ನು ಹೊಂದಿಲ್ಲ. ಸ್ಥಿರ ಬಹುಪದೋಕ್ತಿ ನಿಮ್ಗೆ ಗೊತ್ತಿದೆ. ಉದಾಹರಣೆಗೆ 5 ಅಂತ ಒಂದು ಬಹುಪದೋಕ್ತಿ ಇದೆ. ಅಂದರೆ ಅದಕ್ಕೇನಾದ್ರು ಶೂನ್ಯತೆ ಇದೆಯಾ? ನೋಡಿ, 5 × x⁴ 0, 5 × 1 = 5. 5ಕ್ಕೆ ಏನಾದರೂ ಶೂನ್ಯತೆ ಇಲ್ಲ? ಶೂನ್ಯತೆ ಇಲ್ಲ. ಅಂದರೆ ಸ್ಥಿರ ಬಹುಪದೋಕ್ತಿಗಳಿಗೆ ಶೂನ್ಯತೆ ಸಿಕ್ಕೋದಿಲ್ಲ. 5 5 ಆಗಿರುತ್ತೆ, ಅದಕ್ಕೆ ಶೂನ್ಯತೆ ಸಿಕ್ಕೋದಿಲ್ಲ ನಮಗೆ. ನಾವು ಬಹುಪದೋಕ್ತಿಯ ಶೂನ್ಯತೆಯನ್ನು ಅರ್ಥೈಸಿದ ನಂತರ ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಸಮಸ್ಯೆಗಳನ್ನು ಪರಿಹಾರ ಮಾಡೋಣ. ಇಲ್ಲಿ ನನ್ನದೊಂದು ಸಮಸ್ಯೆ ಇದೆ. x+2 ಎಂಬ ಬಹುಪದೋಕ್ತಿಯ ಶೂನ್ಯತೆಗಳು -2 ಮತ್ತು 2 ಆಗಿವೆಯೇ ಎಂದು ಪರೀಕ್ಷಿಸಿ. ಅಂದರೆ x+2 ಅನ್ನುವಂಥ ಬೆಲೆ ಏನಾಗಿರಬೇಕು? ಎಕ್ಸ್ನ ಬೆಲೆ ಯಾವ್ದು ಕೊಡಬೇಕು? 0 ಆಗುತ್ತೆ, ಅದು ಅದರ ಶೂನ್ಯತೆ, ಹೌದಲ್ವಾ? ಈಗ ಅದಕ್ಕೊಂದು ಪರಿಹಾರವನ್ನು ನೋಡ್ಕೊಳ್ಳೋಣ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x+2 ಆಗಿರಲಿ ತೊಗೊಂಡಿದ್ದೀವಿ. ಪಿ ಆಫ್ ಎಕ್ಸ್ ಅಂತ ಅವರೇ ಕೊಟ್ಟಿದ್ದಾರೆ. ಎಕ್ಸ್ನ ಬೆಲೆ ಚರಾಕ್ಷರ ಅನ್ನುವಂಥ ಶೂನ್ಯತೆಗಳು ಮೊದಲನೇದು ಅವ್ರು ಏನು ಕೊಟ್ಟಿದ್ದಾರೆ? -2 ಕೊಟ್ಟಿದ್ದಾರೆ, ಆಮೇಲೆ 2 ಕೊಟ್ಟಿದ್ದಾರೆ. ಗಮನಿಸೋಣ, ಎರಡೂ ಕಡೆ ಗಮನಿಸಿ ನೀವು. -2 ಕೊಟ್ಟಾಗ x -2 + 2 = 0 ಆಯಿತು. ಪಿ ಆಫ್ 2 ಕೊಟ್ಟಾಗ ಅಂದರೆ 2ರ ಬೆಲೆ ಕೊಟ್ಟಾಗ 2 + 2 = 4 ಆಯಿತು. ಆದ್ದರಿಂದ ಯಾವುದಕ್ಕೆ 0 ಬಂದಿದೆ ಮಕ್ಕಳೇ? ಇಲ್ಲಿ -2 ಕೊಟ್ಟಾಗ x+2ರ ಬೆಲೆ 0 ಬಂದಿದೆ. ಅಂದರೆ -2 x+2ರ ಬಹುಪದೋಕ್ತಿಯ ಶೂನ್ಯತೆ ಅಂತ ಕರೀತಾರೆ. ಹಾಗಾಗಿ ಬಹುಪದೋಕ್ತಿಯ ಶೂನ್ಯತೆ ಆಗಿರೋದ್ರಿಂದ ಇಲ್ಲಿ 2 ಅನ್ನುವಂಥದ್ದು ಶೂನ್ಯತೆ ಇಲ್ಲ. ಶೂನ್ಯತೆ ಯಾವುದು? -2. ಒಟ್ಟಾರೆ ಇವತ್ತು ನಾವು ಕಲಿತಿರುವಂಥ ಬಹುಪದೋಕ್ತಿಗಳಲ್ಲಿ ಕಲಿತಂಥ ಫಲಿತಾಂಶಗಳು ಯಾವ್ಯಾವು? ಮೊದಲನೇದಾಗಿ ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿಗಳು ಅಂತಂದರೆ ಏನು ಅಂತ ಕಲಿತಿದ್ದೇವೆ. ಎರಡನೇದಾಗಿ ಬಹುಪದೋಕ್ತಿಯ ವಿಧಗಳು ಯಾವ್ಯಾವು ಅಂತ ಕಲಿತಿದ್ದೇವೆ. ಮೂರನೇದಾಗಿ ಬಹುಪದೋಕ್ತಿಯ ಡಿಗ್ರಿ ಅಂದರೆ ಏನು, ಹೇಗೆ ಕಂಡುಹಿಡಿಯೋದು, ಹೇಗೆ ಅರ್ಥೈಸೋದು ಅದನ್ನು ನೋಡಿದ್ದೀವಿ. ಮುಖ್ಯವಾಗಿ ಇನ್ನೊಂದು ರೇಖಾತ್ಮಕ, ವರ್ಗ ಮತ್ತು ಘನ ಬಹುಪದೋಕ್ತಿಗಳು ಅಂತಂದರೆ ಏನು ಅಂತ ಕಲಿತಿದ್ದೇವೆ. ಕೊನೆಯದಾಗಿ ನಾವು ಬಹುಪದೋಕ್ತಿಯ ಶೂನ್ಯತೆಗಳ ಬಗ್ಗೆ ಕಲಿತಿದ್ದೇವೆ ಮಕ್ಕಳೇ. ಇದಲ್ಲದೆ ಬಹುಪದೋಕ್ತಿಯ ಶೂನ್ಯತೆಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ನಾವು ಹಲವಾರು ಸಮಸ್ಯೆಗಳನ್ನು ನಾವು ಅದನ್ನು ಬಿಡಿಸ್ತೇವೆ. ಬಹುಪದೋಕ್ತಿಯ ಮತ್ತಷ್ಟು ಶೂನ್ಯತೆಗಳನ್ನು ಕಂಡುಹಿಡಿಯುವಂಥ ಸಮಸ್ಯೆಗಳನ್ನು ಗಮನಿಸೋಣ. ಕೆಳಗಿನ ಬಹುಪದೋಕ್ತಿಗಳಿಗೆ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x+5, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x. ತಾವೆಲ್ಲರೂ ಕೂಡ ಪಾಠ ಕೇಳಿದ್ದೀರಿ. ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎಲ್ಲರಿಗೂ ಕೂಡ ನಮಸ್ಕಾರ.